ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ಟೆಲಿಗ್ರಾಮ್ನ ಕೆಲವೊಂದು ಟ್ರಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಟ್ರಿಕ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗ್ತವೆ. ಜೊತೆಗೆ ನೀವೇನಾದ್ರೂ ಟೆಲಿಗ್ರಾಮ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇದಕ್ಕಿನ ಒಂದು ಒಳ್ಳೆ ಟ್ರಿಕ್ಸ್ಗಳು ಎಲ್ಲೂ ಸಹ ಸಿಗೋದಿಲ್ಲ ಫ್ರೆಂಡ್ಸ್. ಆ ರೀತಿ ಇದಾವೆ ಒಂದೊಂದು ಟ್ರಿಕ್ಸ್ಗಳು ಸಹ ತುಂಬಾ ಯೂಸ್ ಆಗ್ತವೆ ಫ್ರೆಂಡ್ಸ್. ಜೊತೆಗೆ ಯಾರಾದ್ರೂ ಇನ್ನೂ ಟೆಲಿಗ್ರಾಮ್ ಅಪ್ಲಿಕೇಶನ್ ನೀವಿನ್ನು ಯೂಸ್ ಮಾಡ್ತಿಲ್ಲ ಅಂದ್ರೆ ಈ ಒಂದು ಟ್ರಿಕ್ಸ್ಗಳ ಬಗ್ಗೆ ನೀವೇನಾದ್ರು ತಿಳ್ಕೊಂಡ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಖಂಡಿತ ನೀವು ಕೂಡ ಟೆಲಿಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡೋಕೆ ಇಷ್ಟಪಡ್ತೀರಾ ಫ್ರೆಂಡ್ಸ್. ಆ ರೀತಿ ಇದಾವೆ ಈ 7 ಟೆಲಿಗ್ರಾಮ್ ಟ್ರಿಕ್ಸ್. ಹಾಗಿದೆ ಆ ಒಂದು 7 ಬೆಂಕಿ ಟ್ರಿಕ್ಸ್ ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಟೆಲಿಗ್ರಾಮ್ ನ ಮೊದಲನೇ ಟ್ರಿಕ್ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಒಂದು ಫೋಟೋಗಳ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಕೆಲವೊಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ತೀವಿ ಅಥವಾ ವೆಬ್ಸೈಟ್ ಮುಖಾಂತರ ರಿಮೂವ್ ಮಾಡ್ತೀವಿ. ಆದ್ರೆ ನಾವು ಒಂದು ಫೋಟೋನ ಕಳ್ಸಿದ್ರೆ ಆಟೋಮೆಟಿಕ್ ಆಗಿ ಅವರೇ ಫೋಟೋ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿ ನಮ್ಗೆ ಸೆಂಡ್ ಮಾಡೋ ತರ ಇದ್ರೆ ಯಾವ ರೀತಿ ಇರ್ತಿತ್ತು, ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ ಫ್ರೆಂಡ್ಸ್? ಹೌದು ಫ್ರೆಂಡ್ಸ್, ಈ ರೀತಿ ಕೂಡ ಮಾಡ್ಕೊಬಹುದು. ಹೇಗೆ ಅಂದ್ರೆ ನಿಮ್ಮ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಜಸ್ಟ್ AI ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿ. ಈ ಒಂದು ಬಾಟ್ ಓಪನ್ ಆಗುತ್ತೆ. ಈ ಒಂದು ಬಾಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಸೆಂಡ್ ಮಾಡಿದ್ರೆ ಸಾಕು. ಆ ಒಂದು ಫೋಟೋದ ಬ್ಯಾಕ್ ಗ್ರೌಂಡ್ ನ ಆಟೋಮೆಟಿಕ್ ಆಗಿ ಈ ಒಂದು ಬಾಟ್ ಚೇಂಜ್ ಮಾಡಿ ನಿಮ್ಗೆ ಫೋಟೋನ ಸೆಂಡ್ ಮಾಡುತ್ತೆ ಫ್ರೆಂಡ್ಸ್. ಈ ಟ್ರಿಕ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಸಿಂಪಲ್ ಆಗಿ ಒಂದು ಫೋಟೋನ ಸೆಂಡ್ ಮಾಡಿದ್ರೆ ಸಾಕು, ಆರಾಮಾಗಿ ನಮ್ಮ ಒಂದು ಫೋಟೋದ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿ ನಮ್ಗೆ ರಿಟರ್ನ್ ಸೆಂಡ್ ಆಗುತ್ತೆ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ತುಂಬಾ ಈಸಿಯಾಗಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಬಹುದು. ಹಾಗೆ ಮೊದಲನೇ ಟ್ರಿಕ್ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಇನ್ನು 6ನೇ ಟ್ರಿಕ್ಸ್ ಗಳು ಎಷ್ಟು ಚೆನ್ನಾಗಿರ್ತವೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಟೆಲಿಗ್ರಾಮ್ ನ 2ನೇ ಟ್ರಿಕ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಿಕ್ ನ ಮುಖಾಂತರ ನೀವು ಆರಾಮಾಗಿ ಗೇಮ್ ನ ಆಡ್ಬೋದು. ಟೆಲಿಗ್ರಾಮ್ ಮುಖಾಂತರ ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆನೂ ಕೂಡ ಆಡ್ಬೋದು, ಇಲ್ಲ ಸೋಲೋ ಆಗಿ ಕೂಡ ಗೇಮ್ ನ ಆಡ್ಬೋದು. ಜಸ್ಟ್ ನೀವು ಟೆಲಿಗ್ರಾಮ್ ಅಲ್ಲಿ ಗೇಮಿಂಗ್ ಅಂತ ಸರ್ಚ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಜಸ್ಟ್ ಆ ಒಂದು ಚಾಟ್ ನ ಓಪನ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅವರು ಗೇಮ್ ನ ಸೆಂಡ್ ಮಾಡ್ತಾರೆ. ಸೋಲೋ ಹಾಗೇನೆ ಫ್ರೆಂಡ್ಸ್ ಜೊತೆ ಕೂಡ ಆಡ್ಬೋದು. ನೀವು ಬೇಕಂದ್ರೆ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಕೂಡ ಆಡ್ಬೋದು, ಹಾಗೇನೆ ಸೋಲೋ ಕೂಡ ಆಡ್ಬೋದು. ನಾನು ಗೇಮ್ ನ ಕೂಡ ಆಡಿ ಕೂಡ ಪ್ಲೇ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಗೇಮ್ ನ ಆಡ್ಬೋದು. ಈ ಗೇಮ್ ನ ಆಡೋದು ಕೂಡ ತುಂಬಾ ಈಸಿ ಫ್ರೆಂಡ್ಸ್. ಈ ಒಂದು ಟ್ರಿಕ್ ನ ಮುಖಾಂತರ ನಾವು ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ ನ ಗೇಮ್ಗಳನ್ನ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆರಾಮಾಗಿ ಟೆಲಿಗ್ರಾಮ್ ಮುಖಾಂತರ ಗೇಮ್ ನ ಆಡ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಟೆಲಿಗ್ರಾಮ್ ನ 3ನೇ ಟ್ರಿಕ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಿಕ್ ನ ಮುಖಾಂತರ ನಾವು ಜಸ್ಟ್ ಮೆಸೇಜ್ ನ ಮಾಡಿದ್ರೆ ಸಾಕು, ಅದು ವಾಯ್ಸ್ ಮೆಸೇಜ್ ನ ಮುಖಾಂತರ ನಮ್ಗೆ ರಿಟರ್ನ್ ಸೆಂಡ್ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನಾವು ಯಾರಿಗಾರ ಫ್ರ್ಯಾಂಕ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ವಾಯ್ಸ್ ಮೆಸೇಜ್ ನ ಮುಖಾಂತರ ಆರಾಮಾಗಿ ಫ್ರ್ಯಾಂಕ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಜಸ್ಟ್ ನೀವು ಇದಕ್ಕೋಸ್ಕರ ಏನು ಮಾಡ್ಬೇಕಾಗಿಲ್ಲ, ಟೆಲಿಗ್ರಾಮ್ ನಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಈ ಒಂದು ಚಾಟ್ ಓಪನ್ ಆಗುತ್ತೆ. ಚಾಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದ್ರಲ್ಲೂ ಒಂದು ಬೇಜಾರಾಗೋ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಫ್ರೆಂಡ್ಸ್. ಅದು ನನಗೆ ತುಂಬಾ ಬೇಜಾರಾಯ್ತು. ಬಟ್ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೆಸೇಜ್ ನ ಮಾಡಿದ್ರೆ ಸಾಕು, ಆ ಒಂದು ಮೆಸೇಜ್ ನ ಅದು ರೀಡ್ ಮಾಡಿ ವಾಯ್ಸ್ ಮೆಸೇಜ್ ಅಲ್ಲಿ ಸೆಂಡ್ ಮಾಡುತ್ತೆ ಫ್ರೆಂಡ್ಸ್. ಜಸ್ಟ್ ಕೇಳಿಸ್ಕೊಳ್ಳಿ ಆ ಒಂದು ವಾಯ್ಸ್ ಮೆಸೇಜ್ ಗಳನ್ನ. ಆದ್ರೆ ಕನ್ನಡದಲ್ಲಿ ನಾವ್ ಏನಾದ್ರು ಟೈಪ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಶೋನ ಮಾಡೋಲ್ಲ ಫ್ರೆಂಡ್ಸ್, ಕರೆಕ್ಟ್ ಆಗಿ ಹೇಳಲ್ಲ. ಬಟ್ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಆ ಒಂದು ಮೆಸೇಜ್ ಗಳನ್ನ ಅಕ್ಯುರೇಟ್ ಆಗಿ ರೀಡ್ ನ ಮಾಡಿ ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡುತ್ತೆ ಫ್ರೆಂಡ್ಸ್. Super wow, amazing. Please subscribe my YouTube channel and like, share, comment. ಹಾಗೆ ಟೆಲಿಗ್ರಾಮ್ ನ 4ನೇ ಟ್ರಿಕ್ಸ್ ಏನಪ್ಪಾ ಅಂದ್ರೆ ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಯಾರಾದ್ರೂ ನಮ್ಮ ಊರ್ ಸೈಡ್ ಆಗಿರ್ಬೋದು, ನಮ್ಮ ನಿಯರ್ ಅಲ್ಲಿ ಯಾರಾದ್ರೂ ಟೆಲಿಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೊತೆ ಡೈರೆಕ್ಟ್ ನಾವು ಚಾಟ್ ನ ಮಾಡ್ಬೋದು. ಅವರ ನಂಬರ್ ಬೇಕಿಲ್ಲ, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಬೇಕಿಲ್ಲ ಫ್ರೆಂಡ್ಸ್. ಜಸ್ಟ್ ಅವರು ಟೆಲಿಗ್ರಾಮ್ ನ ಯೂಸ್ ಮಾಡ್ತಿದ್ರೆ ಆರಾಮಾಗಿ ಅವ್ರ ಜೊತೆ ಚಾಟ್ ನ ಮಾಡ್ಬೋದು. ಜೊತೆಗೆ ನಿಯರ್ ಅಲ್ಲಿ ಯಾವುದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದ್ರೆ ಅವಕ್ಕೂ ಕೂಡ ನಾವು ಜಾಯಿನ್ ಆಗಿ ಮೆಸೇಜ್ ನ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು 3 ಲೈನ್ಸ್ ಮೇಲೆ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಈ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಕಾಂಟ್ಯಾಕ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಯರ್ ಬೈ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಯರ್ ಬೈ ಇರ್ತಕ್ಕಂಥ ಚಾಟ್ ಗಳು ಜೊತೆಗೆ ನಿಯರ್ ಬೈ ಇರ್ತಕ್ಕಂಥ ಗ್ರೂಪ್ ಗಳು ಓಪನ್ ಆಗ್ತವೆ. ಇಲ್ಲಿ ನಿಮ್ಗೆ ಕೆಲವೊಂದು ಗ್ರೂಪ್ ಗಳು ಸಹ ಶೋ ಆಗ್ತವೆ. ಗ್ರೂಪ್ ಗಳಿಗೂ ಸಹ ನಾವು ಜಾಯಿನ್ ಆಗಿ ಚಾಟ್ ನ ಮಾಡ್ಬೋದು. ಮನಮೆಚ್ಚಿನ ಹುಡುಗಿ ಅಂತ ಇದೆ, ಇಲ್ಲಿ ತುಮಕೂರು ಅಂತ ಇದೆ, ಇಲ್ಲಿ ಪುರಿ ಅಂತ ಇದೆ. ಈ ರೀತಿ ಕೆಲವೊಂದು ಗ್ರೂಪ್ ಗಳಿದಾವೆ. ಈ ಒಂದು ಗ್ರೂಪ್ ಗಳಿಗೂ ಸಹ ಜಾಯಿನ್ ಆಗಿ ಮೆಸೇಜ್ ನ ಮಾಡ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಟೆಲಿಗ್ರಾಮ್ ನ 5ನೇ ಟ್ರಿಕ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಿಕ್ಸ್ ನ ಮುಖಾಂತರ ನಾವು ಮೆಸೇಜ್ ನ ಎಡಿಟ್ ಮಾಡಿ ಕೂಡ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ನ ಸೆಂಡ್ ಮಾಡಬಹುದು. ಜೊತೆಗೆ ಮೆಸೇಜ್ ನ 2 ಕಡೆ ಕೂಡ ಡಿಲೀಟ್ ಮಾಡಬಹುದು. ನಾವೀಗ ಯಾರಿಗಾದ್ರು ಮೆಸೇಜ್ ನ ಸೆಂಡ್ ಮಾಡಿದೀವಿ ಅಂದ್ರೆ ಅವರ ಒಂದು ಟೆಲಿಗ್ರಾಮ್ ಅಲ್ಲಿ ಕೂಡ ನಾವು
ಸೆಂಡ್ ಮಾಡಿರ್ತಕ್ಕಂಥ ಮೆಸೇಜ್ ಡಿಲೀಟ್ ಆಗೋ ತರ ಮೆಸೇಜ್ ನ ಡಿಲೀಟ್ ಮಾಡೋದು ಹೇಗೆ ಅಂತ ಈ ಒಂದು ಟ್ರಿಕ್ಸ್ ನ ಮುಖಾಂತರ ತಿಳ್ಕೊಳ್ಳೋಣ. ನಿಮ್ಮ ಒಂದು ಟೆಲಿಗ್ರಾಮ್ ಜಸ್ಟ್ ನಿಮ್ಮ ಒಂದು ಟೆಲಿಗ್ರಾಮ್ನ ಓಪನ್ ಮಾಡಿಕೊಂಡು ಯಾವ್ದಾದ್ರು ಒಂದು ಚಾಟ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಜಸ್ಟ್ ನೀವು ಮೆಸೇಜ್ನ ಟೈಪ್ ಮಾಡಿ ಮೆಸೇಜ್ನ ಸೆಂಡ್ ಮಾಡಿದ್ಮೇಲೆ ಆ ಒಂದು ಮೆಸೇಜ್ನ ಏನಾದ್ರು ನೀವು ಮಿಸ್ ಆಗಿ ಮೆಸೇಜಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಥವಾ ಏನಾದ್ರು ಎಡಿಟ್ ಮಾಡಬೇಕು ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಜಸ್ಟ್ ಆ ಒಂದು ಮೆಸೇಜ್ನ 5 ಸೆಕೆಂಡು ಟ್ಯಾಪ್ ಮಾಡಿ ಇಟ್ಕೊಂಡು ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೆಸೇಜ್ನ ಮತ್ತೆ ಎಡಿಟ್ ಮಾಡಿ ಕೂಡ ಸೆಂಡ್ನ ಮಾಡ್ಬೋದು. ನೀವೇನಾದ್ರು ಮೆಸೇಜ್ನ ಎಡಿಟ್ ಮಾಡಿ ಸೆಂಡ್ ಮಾಡಿದ್ರೆ ನಿಮಗೆ ಎಡಿಟೆಡ್ ಅಂತ ಕೂಡ ಆಪ್ಷನ್ನು ಶೋ ಆಗುತ್ತೆ. ಇದು ನಿಮಗೂ ಸಹ ಶೋ ಆಗುತ್ತೆ, ಜೊತೆಗೆ ಸೆಂಡ್ ಮಾಡಿರ್ತೀವಲ್ಲ ಅವ್ರಿಗೂ ಸಹ ಮೆಸೇಜ್ ಎಡಿಟೆಡ್ ಅಂತ ಶೋ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಸೆಂಡ್ ಮಾಡಿರ್ತಕ್ಕಂಥ ಮೆಸೇಜ್ಗಳನ್ನ ಎರಡು ಸೈಡು ಹೇಗೆ ಡಿಲೀಟ್ ಮಾಡೋದು ಅಂದರೆ ಜಸ್ಟ್ ಆ ಒಂದು ಮೆಸೇಜ್ ಮೇಲೆ 5 ಸೆಕೆಂಡ್ ಟ್ಯಾಪ್ ಮಾಡಿ ಇಟ್ಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ಸೋ ಫಾರ್ ಅಂತ ಬಂದು ಅವರ ಒಂದು ನೇಮ್ ಇರುತ್ತೆ, ಅಲ್ಲಿ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡೋದು ಅಂದರೆ ಎರಡು ಸೈಡ್ ಕೂಡ ಆ ಒಂದು ಮೆಸೇಜು ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಟ್ರಿಕ್ಸ್ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ನ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಟೆಲಿಗ್ರಾಮ್ನ 6ನೇ ಟ್ರಿಕ್ಸ್ ಏನಪ್ಪಾ ಅಂದರೆ ಈ ಒಂದು 6ನೇ ಟ್ರಿಕ್ಸ್ನ ಮುಖಾಂತರ ನಾವು ಯಾರಿಗಾದ್ರು ಫೋಟೋನ ಸೆಂಡ್ ಮಾಡಿದ್ರೆ ಆ ಒಂದು ಫೋಟೋಗೆ ಟೈಮರ್ನ ಇಟ್ಟು ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಏನಿಲ್ಲ, ಜಸ್ಟ್ ನಿಮ್ಮ ಒಂದು ಟೆಲಿಗ್ರಾಮ್ ಚಾಟ್ನ ಓಪನ್ ಮಾಡಿಕೊಂಡು ಯಾವುದೇ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಗಳು ಶೋ ಆಗ್ತವೆ. ಬೇಕಾದ್ರೆ ಫೋಟೋ ಕ್ರಾಪ್ ಆಗೇನೆ ಎಡಿಟ್ ಆಪ್ಷನ್ ಕೂಡ ಇದೆ, ಇದ್ರ ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಲಾಸ್ಟಲ್ಲಿ ಹಾಗೇನೆ ಟೈಮರ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಟೈಮರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 1 ಸೆಕೆಂಡಿಂದ ನೀವು ಅಪ್ ಟು 1 ನಿಮಿಷದವರೆಗೂ ಸಹ ಈ ಒಂದು ಟೈಮ್ನ ಸೆಟಪ್ ಮಾಡ್ಬೋದು. ಈ ಒಂದು ಟೈಮ್ನ ಸೆಟಪ್ ಮಾಡ್ಕೊಂಡು ಆ ಒಂದು ಫೋಟೋನ ಸೆಂಡ್ ಮಾಡಿದ್ರೆ ಆ ಒಂದು ಫೋಟೋ ನಾವು ಎಷ್ಟು ಟೈಮ್ಗೆ ಸೆಟ್ ಮಾಡಿರ್ತೀವೋ ಅಷ್ಟು ಟೈಮ್ ಮಾತ್ರ ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ನಾನೀಗ ಈ ಒಂದು ಫೋಟೋನ 5 ಸೆಕೆಂಡ್ಗೆ ಸೆಟಪ್ ಮಾಡಿ ಸೆಂಡ್ನ ಮಾಡಿದ್ದೀನಿ. ಈಗ ಅವರು 5 ಸೆಕೆಂಡ್ ಮಾತ್ರ ಆ ಒಂದು ಫೋಟೋನ ಓಪನ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಜಸ್ಟ್ ಆ ಒಂದು ಫೋಟೋನ ಓಪನ್ ಮಾಡ್ತಾರೆ, ಅವಾಗ 5 ಸೆಕೆಂಡ್ ಅಷ್ಟೇ ಇರುತ್ತೆ. ಅದ್ರ ಮೇಲೆ ಆ ಒಂದು ಫೋಟೋನ ಮತ್ತೆ ಅವರು ನೋಡೋಕೆ ಆಗಲ್ಲ ಫ್ರೆಂಡ್ಸ್. ಅವರು ಆ ಒಂದು ಫೋಟೋನ ಓಪನ್ ಮಾಡಿ 5 ಸೆಕೆಂಡ್ ನೋಡಿದ್ಮೇಲೆ ಎರಡು ಕಡೆ ಆ ಒಂದು ಫೋಟೋ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ನಾವು ಸೆಂಡ್ ಮಾಡಿರೋ ಕಡೆನೂ ಡಿಲೀಟ್ ಆಗಿರುತ್ತೆ, ಜೊತೆಗೆ ಅವರು ಓಪನ್ ಮಾಡಿರ್ತಾರಲ್ಲ ಅಲ್ಲೂ ಸಹ ಈ ಒಂದು ಫೋಟೋ ಡಿಲೀಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಯಾರಿಗಾದ್ರು 1 ಸೆಕೆಂಡ್ನ ಇಟ್ಬಿಟ್ಟು ಫೋಟೋನ ಸೆಂಡ್ ಮಾಡಿ ಅವ್ರ ಕಡೆಯಿಂದ ಯಾವ ಥರ ರಿಪ್ಲೈ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಕೊನೆಯದಾಗಿ 7ನೇದಾಗಿ ನಾವು ನೋಡ್ತಿರ್ತಕ್ಕಂಥ ಟ್ರಿಕ್ಸ್ ಏನಪ್ಪಾ ಅಂದರೆ ಈ ಒಂದು ಟ್ರಿಕ್ಸ್ನ ಮುಖಾಂತರ ನಾವು ಯಾವುದೇ ಒಂದು ವಿಷಸ್ನ ಯಾರಿಗಾದ್ರು ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು ಯಾರಿಗಾದ್ರು ನೀವು ವಿಷಸ್ನ ತಿಳಿಸ್ತಿದ್ದೀರಾ ಅಂದರೆ ಅವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಯಾವ ಥರ ಬರ್ತ್ಡೇ ವಿಷಸ್ ಆಗಿರ್ಬೋದು, ಸಮ್ ಫಂಕ್ಷನ್ ವಿಷಸ್ ಆಗಿರ್ಬೋದು, ಶೆಡ್ಯೂಲ್ನ ಇಟ್ಬಿಟ್ಟು ನಾವು ಮೆಸೇಜ್ನ ಮಾಡ್ಬೋದು. ನಾವೀಗ ಏನಾದ್ರು ಬ್ಯುಸಿ ಇದ್ದೀವಿ ಅಥವಾ ಯಾರಿಗಾದ್ರು ಬರ್ತ್ಡೇ ವಿಷಸ್ನ ಮಾಡ್ತಾ ಇದ್ದೀವಿ, 12ಗೆ ಹೋಗ್ಬೇಕು ಆ ಒಂದು ಮೆಸೇಜ್ ಅಂತ ನೀವು ಅಂದ್ಕೊಂಡಿದ್ರೆ ಆ ಒಂದು ಶೆಡ್ಯೂಲ್ನ ಹಾಕ್ಬಿಟ್ಟು ಮೆಸೇಜ್ನ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ನಾವೀಗ ಯೂಟ್ಯೂಬ್ ವಿಡಿಯೋನ ಶೆಡ್ಯೂಲ್ನ ಹೇಗೆ ಸೆಟಪ್ ಮಾಡ್ತೀವೋ ಅದೇ ಥರ ಮೆಸೇಜ್ಗಳನ್ನು ಸಹ ಸೆಟಪ್ ಮಾಡಿ ಟೆಲಿಗ್ರಾಮಲ್ಲಿ ಸೆಂಡ್ನ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೋಸ್ಕರ ನೀವು ಜಸ್ಟ್ ಅವರ ಒಂದು ಚಾಟ್ ಬಾಕ್ಸ್ನ ಓಪನ್ ಮಾಡ್ಕೊಂಡು ಮೆಸೇಜ್ನ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ಒಂದು 5 ಸೆಕೆಂಡು ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ಶೆಡ್ಯೂಲ್ ಮೆಸೇಜ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಈ ಒಂದು ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ನೀವು ಶೆಡ್ಯೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಮಂತು ಹಾಗೇನೆ ಡೇಟು ಟೈಮ್ನ ಸೆಟಪ್ ಮಾಡಿ ಸೆಂಡ್ನ ಮಾಡಿದ್ರೆ ಆ ಒಂದು ಮೆಸೇಜು ನಾವು ಯಾವ ಒಂದು ಟೈಮ್ಗೆ ಸೆಟಪ್ ಮಾಡಿರ್ತೇವೋ ಆ ಒಂದು ಟೈಮ್ಗೆ ಆ ಒಂದು ಮೆಸೇಜ್ ಅವ್ರಿಗೆ ಸೆಂಡ್ ಆಗುತ್ತೆ ಫ್ರೆಂಡ್ಸ್. ಟೆಲಿಗ್ರಾಮ್ನ ಈ 7 ಟ್ರಿಕ್ಸ್ಗಳು ನಿಮಗೆ ಇಷ್ಟ ಇದೆ ದಯವಿಟ್ಟು ವಿಡಿಯೋನ ಟೆಲಿಗ್ರಾಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಯಾರು ಟೆಲಿಗ್ರಾಮ್ನ ಯೂಸ್ ಮಾಡ್ತಿದ್ದಾರೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ದಯವಿಟ್ಟು ವಿಡಿಯೋನ ಅವರಿಗೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಇನ್ಫಾರ್ಮೇಶನ್, ಒಳ್ಳೆ ಕಂಟೆಂಟ್ನ ಮುಖಾಂತರ ಮತ್ತೆ ಸಿಗೋಣ.